ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನಾವು ಮಾಸ ಭವಿಷ್ಯ ಅಂದರೆ ಏಪ್ರಿಲ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಎಲ್ಲಿ ಗೋಚರಿಸ್ತಿದೆ ಅಂತ ತಿಳ್ಕೊಳ್ಳೋಣ. ಗುರು ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಇನ್ನು ಕುಂಭ ರಾಶಿಯಲ್ಲಿ ನಮಗೆ ರಾಹು ಸಂಚಾರ, ಇನ್ನು ಮೀನ ರಾಶಿಯಲ್ಲಿ ನೋಡಿ ನಮಗೆ 3 ಗ್ರಹಗಳ ಯುತಿ ಆಗ್ತಿದೆ ನಮಗೆ ಜಲತತ್ವದಲ್ಲಿ. ಒಂದು ಕುಜ, ಬುಧ ಮತ್ತು ಶನಿ ಏಪ್ರಿಲ್ ತಿಂಗಳಲ್ಲಿ. ಹಾಗೆ ಶುಕ್ರ ಮತ್ತು ಸೂರ್ಯ ನಮಗೆ ಮೇಷರಾಶಿಯಲ್ಲಿ ಸಂಚಾರ. ವಿಶೇಷತೆ ಏನು ಅಂದರೆ ಸೂರ್ಯ ನಮಗೆ ಇಲ್ಲಿ ಬಲದಿಂದ ಇರೋದ್ರಿಂದ ಶುಕ್ರನ ಜೊತೆನೂ ಸೇರಿದೆ, ಹಾಗಾಗಿ ನಮಗೆ ಶುಭ ಹೆಚ್ಚಾಗಿ ನೋಡ್ಬೋದು. ಈಗ ಓವರಾಲ್ ಹಾಕೊಂಡ್ರೆ ಇದು ಗ್ರಹಗತಿಗಳು ಈ ಥರ ಗೋಚರಿಸ್ತಾ ಇದೆ ಈ ತಿಂಗಳಲ್ಲಿ. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ಬರೋಣ. ಮೊದಲನೇದಾಗಿ ನಾವು ಮೇಷರಾಶಿ ತಗೊಂಡ್ರೆ ನೋಡಿ, ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿದೆ. ಪಂಚಮಾದೀಪ ಯಾವಾಗ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿ ಶುಕ್ರನ ಜೊತೆ ಇದೆ, 2 ಮತ್ತು 7ನೇ ಮನೆಯಲ್ಲಿರ್ತಿ. ಸೊ ಹಾಗಾಗಿ ಈ ಕುಟುಂಬದವ್ರಿಗಾಗಲಿ ಅಥವಾ ಪತಿ ಅಥವಾ ಪತ್ನಿಗಾಗಲಿ ಒಂದು ಅಧಿಕಾರ ಸಿಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಮಗೆ ನಿಮ್ಮ ಮನೆಯವ್ರಿಗೆ ಯಾರಿಗಾನ, ಮೇಷರಾಶಿ ಮನೆಯವ್ರಿಗೆ ಯಾರಿಗಾನ ಅಥವಾ ನಿಮಗೆ ಆಗ್ಬೋದು ಒಂದು ಅಧಿಕಾರ ಅಥವಾ ಒಂದು ಉತ್ತಮ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಜೊತೆಗೆ ಮಾವ ಮತ್ತು ಸೊಸೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಆಗುತ್ತೆ ಮೇಷರಾಶಿಯವರಿಗೆ ಅವರು ಮಾವ ಆಗ್ಬೋದು ಅಥವಾ ಅವರು ತಂದೆ ಜೊತೆ ಹೆಂಡತಿ ಜೊತೆ ಸಣ್ಣ ಪುಟ್ಟ, ಯಾಕಂದರೆ ಸೂರ್ಯ ಮತ್ತು ಶುಕ್ರ ಅಲ್ಲಿ ಜೊತೆಲಿರೋದ್ರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಕೊಡುವಂಥ ಚಾನ್ಸಸ್ ಇರುತ್ತೆ, ಅಥವಾ ಸರ್ಕಾರದಿಂದ ಲಾಭ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ತಿಂಗಳಲ್ಲಿ ನಾವು ಈ ವಿಶೇಷತೆಯನ್ನು ಕಾಣ್ಬೋದು. ಮತ್ತು 3ನೇ ಮನೆ ಗುರು ಪ್ರಯತ್ನಗಳಿಂದ ಲಾಭ ಹೆಚ್ಚಾಗಿರುತ್ತೆ. ಯಾಕಂದರೆ 3ನೇ ಮನೆಯಲ್ಲಿದ್ದಾಗ ಪರಾಕ್ರಮ ಭಾವ, ನಿಮ್ಮ ಪ್ರಯತ್ನಗಳ ಭಾವ 11ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಪ್ರಯತ್ನಗಳಿಂದ ಖಂಡಿತ ಲಾಭ ಇದೆ. ಇನ್ನು ಪಂಚಮದ ಕೇತುಗೆ ಪರಿಹಾರ ಅವಶ್ಯಕತೆ ಇದೆ. ಸೊ ಹಾಗಾಗಿ ನೀವು ಕೇತುಗೋಸ್ಕರ ಫಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಈ ತಿಂಗಳಲ್ಲಿ ಹೇಳ್ಕೊಳ್ಳೋದ್ರಿಂದ ಕೇತು ಪರಿಹಾರ ಆಗುತ್ತೆ. ಹಾಗೆ ಗಣೇಶನ ಆರಾಧನೆ ಮಾಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಹಾಗೆ ಮೇಷರಾಶಿಯವರಿಗೆ 11ನೇ ಮನೆ ರಾಹು 11ರಲ್ಲಿದೆ. ಸಮಾಜದ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ, ಸಮಾಜದಿಂದ ಲಾಭಗಳು ಚೆನ್ನಾಗಿ ಬರುತ್ತೆ. ಸೊ ಬೇಗ ಹೊಸ ಸ್ನೇಹಿತರಾಗುವಂಥದ್ದು ಅಥವಾ ಹಳೆ ಸ್ನೇಹಿತರು ಮತ್ತೆ ವಾಪಸ್ ಬರುವಂಥದ್ದು, ಈ ಥರ ಮೇಷರಾಶಿಯವರಿಗೆ ಚಾನ್ಸಸ್ ಚೆನ್ನಾಗಿದೆ. ಇನ್ನು 12ನೇ ಮನೆಯಲ್ಲಿ 3 ಗ್ರಹಗಳು, ಒಂದು ಬುಧ ಆಗ್ಬೋದು, ಶನಿ ಆಗ್ಬೋದು, ಕುಜ ಆಗ್ಬೋದು 12ನೇ ಮನೆಯಲ್ಲಿರೋದ್ರಿಂದ ಖರ್ಚು ಹೆಚ್ಚು ಮಾಡುತ್ತೆ, ಕೋಪ ತಾಪಗಳು ಜಾಸ್ತಿ ಮಾಡಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಇದೆ, 12ನೇ ಮನೆ ಕುಜ, ಅಷ್ಟಮಾಧಿಪನೂ ಆಗಿ 12ರಲ್ಲಿದ್ದರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಕೋಪ ತಾಪಗಳು ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಗಮನ ಹೆಚ್ಚಾಗಿ ಹರಿಸ್ಬೇಕು. ಇನ್ನು 12ನೇ ಮನೆ ಬುಧ ಖರ್ಚು ಜಾಸ್ತಿ ಮಾಡುತ್ತೆ, ಮನೆಗಾಗಲಿ ವ್ಯಾಪಾರ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ಗಾಗಲಿ ಪತಿ ಪತ್ನಿಗಾಗಲಿ. ಇದು 12ನೇ ಮನೆ ಇರೋದ್ರಿಂದ ಈ ವಿಷಯಗಳಲ್ಲಿ ಖರ್ಚು ಹೆಚ್ಚಾಗಿರುತ್ತೆ. ಹಾಗಾಗಿ ನಮಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದಾಗಲಿ, ಸೂರ್ಯನಾರಾಯಣನ ಅಷ್ಟೋತ್ತರಗಳು ಹೇಳ್ಕೊಳೋದು, ಅಥವಾ ಸೂರ್ಯ ಉದಯಕ್ಕೆ ಎದ್ದು ಅರ್ಘ್ಯ ಬಿಡೋದು, ಸೂರ್ಯ ನಮಸ್ಕಾರ ಮಾಡೋದು, ಇದು ಬುಧ ಪರಿಹಾರಗಳು ಈ ತಿಂಗಳಿಗೆ ಅವಶ್ಯಕತೆ ಇದೆ ಮೇಷರಾಶಿಯವರಿಗೆ. ಕುಜಾನು 12ನೇ ಮನೆಯಲ್ಲಿರೋದ್ರಿಂದ ನಾವು ಸುಬ್ರಹ್ಮಣ್ಯನ ಆರಾಧನೆ ಅಥವಾ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ಕೊಡೋದ್ರಿಂದ ಕೂಡ ನಮಗಿಲ್ಲಿ ಕುಜ ಶಾಂತಿ ಆಗುತ್ತೆ. ಇನ್ನು ಸಾಡೆ ಸಾತಿ ಇರೋದ್ರಿಂದ ಅಂದರೆ ಶನಿ 12ನೇ ಮನೆಯಲ್ಲಿರೋದ್ರಿಂದ ರಾಮ ರಕ್ಷಾ ಸ್ತೋತ್ರ ಹೇಳ್ಕೋಬೋದು, ಅಥವಾ ಎಳ್ಳೆಣ್ಣೆ ದೀಪ ಹಚ್ಬೋದು, ಹನುಮಾನ್ ಚಾಲೀಸ ಓದ್ಬೋದು. ಈ ತಿಂಗಳಲ್ಲಿ ನಿಮಗೆ ನೋಡಿ ಆರೋಗ್ಯದಲ್ಲಿ ಮತ್ತು ಖರ್ಚು ವೆಚ್ಚದಲ್ಲಿ ಪ್ಲಾನಿಂಗ್ ಇರಬೇಕು. ಬಟ್ ಅವಕಾಶಗಳು ಈ ತಿಂಗಳಲ್ಲಿ ಅಷ್ಟೇ ಚೆನ್ನಾಗಿ ಒದಗಿ ಬರುತ್ತೆ. ಸೊ ಓವರಾಲ್ ತೊಗೊಂಡಾಗ ಮಿಶ್ರ ಫಲ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವ್ರು ತೊಗೊಂಡಾಗ 2ನೇ ಮನೆ ವೃಷಭ ರಾಶಿ ಗುರು ಸಂಚಾರ ಮಾಡ್ತಾ ಇದೆ, ಶುಭ ಕಾರ್ಯಗಳನ್ನು ಚೆನ್ನಾಗಿ ಉಂಟು ಮಾಡುತ್ತೆ, ಕರ್ಮಸ್ಥಾನದ ಮೇಲೆ ದೃಷ್ಟಿನೂ ಬೀಳ್ತಾ ಇದೆ. ಹಾಗಾಗಿ ಕೆಲಸದಲ್ಲಿ ಸ್ಟೆಬಿಲಿಟಿ ಇರುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಒದಗಿ ಬರುತ್ತೆ. ಹಾಗೆ 6ನೇ ಮನೆ ಮೇಲೆ ದೃಷ್ಟಿ ಬೀಳ್ದಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಚೆನ್ನಾಗಿದೆ. ಬಟ್ 4ನೇ ಮನೆ ಕೇತುಗೆ ನಮಗೆ ಇಲ್ಲಿ ಪರಿಹಾರ ಬೇಕು. ಸೊ ತಾಯಿಯಿಂದ ಒತ್ತಡ ಅಂದರೆ ತಾಯಿಗೆ ಅನಾರೋಗ್ಯ ಅಥವಾ ಮನೇಲಿ ಏನಾರ ಖರ್ಚುಗಳು ಅಥವಾ ವಾಹನ ರಿಪೇರಿ, ಈ ವಿಷಯಗಳಿಗೋಸ್ಕರ ಕೇತು ಪರಿಹಾರ ಅಗತ್ಯ. ಗಣೇಶನ ಆರಾಧನೆ ಮಾಡೋದಾಗಲಿ ಅಥವಾ ನೀವು ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ನಮಗೆ ಕೇತು ಪರಿಹಾರ ಆಗುತ್ತೆ. ಹಾಗೆ ನೋಡಿ ಕರ್ಮಸ್ಥಾನದಲ್ಲಿ ರಾಹು ಇದೆ, ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗೇ ನಡೆಯುತ್ತೆ. ರಾಹುವಿಂದ ಲಾಭವೇ ಇದೆ. 11ನೇ ಮನೆಯಲ್ಲಿ 3 ಗ್ರಹಗಳು, ಕುಜ ಆಗ್ಬೋದು, ಬುಧ ಆಗ್ಬೋದು, ಹಾಗೆ ಶನಿ ಇರೋದ್ರಿಂದ ನೋಡಿ ನಿಮಗೆ ಸಪ್ತಮಾದೀಪ 11ನೇ ಮನೆಯಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಕುಜ ನಿಮಗೆ ಲಾಭ ತಂದು ಕೊಡುತ್ತೆ. ಹಾಗೆ ನಮಗೆ ಅಲ್ಲೇ ಬುಧನೂ ಇರುತ್ತೆ, ನಿಮಗೆ 2 ಮತ್ತು ಪಂಚಮಾಧಿಪತಿ ಪ್ರೀತಿ ಪ್ರೇಮದಲ್ಲಿ ಲಾಭ, ಕಮರ್ಷಿಯಲ್ ಪ್ರಾಪರ್ಟಿಯಿಂದ ಲಾಭ, ವಿದ್ಯಾರ್ಥಿಗಳಿಗೆ ಅನುಕೂಲ. ಸೊ ಓವರ್ ಆಲ್ ತೊಗೊಂಡ್ರೆ ವೃಷಭ ರಾಶಿ ಅವರು ತುಂಬ ಚೆನ್ನಾಗಿದೆ. ಆದರೆ 12ನೇ ಮನೆಯಲ್ಲಿ ಶುಕ್ರ ಸಂಚಾರ ಮತ್ತು ಸೂರ್ಯ ಸಂಚಾರ.
ಸೊ ನಿಮಗೆ ಯಾವಾಗ 4ನೇ ಮನೆ ಅಧಿಪತಿ ಸೂರ್ಯ 12ಕ್ಕೆ ಹೋಗುತ್ತೋ ಮನೆಗೋಸ್ಕರ ಖರ್ಚು ತೋರಿಸ್ತಾ ಇದೆ, ತಾಯಿ ಆರೋಗ್ಯಕ್ಕೋಸ್ಕರ ಖರ್ಚು ತೋರಿಸ್ತಾ ಇದೆ. ಹಾಗೆಯೇ ನಿಮಗೆ ಶುಕ್ರನೂ ಇರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪ 6ನೇ ಮನೆ ಅಧಿಪತಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಆ ಆರೋಗ್ಯಕ್ಕೆ ಖರ್ಚಾಗೋದು, ಈ ವಿಷಯದಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಓವರ್ ಆಲ್ ತುಂಬ ಚೆನ್ನಾಗಿದೆ ಈ ತಿಂಗಳು. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ನಿಮ್ಮ ರಾಶಿಯಲ್ಲಿ ಅವರಿಗೆ ಕರ್ಮಸ್ಥಾನದಲ್ಲಿ 3 ಗ್ರಹಗಳು. ಕುಜ ಯಾವಾಗ ಕರ್ಮಸ್ಥಾನ ಮತ್ತು ಸೂರ್ಯ ಶುಕ್ರರು 11ನೇ ಮನೆಗೆ ಬರ್ತಾರೋ ಈ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಅತ್ಯುತ್ತಮ ತಿಂಗಳಾಗಿ ಸಾಬೀತಾಗುತ್ತೆ. ಈ ತಿಂಗಳಲ್ಲಿ ನಿಮಗೆ ಈ ಕೊನೆ ಕಷ್ಟ ಬಿದ್ದಿರೋದಕ್ಕೆಲ್ಲ ಈಗ ಪರಿಹಾರಗಳಾಗ ತಾನೇ ನಿಮಗೆ ಹುಡುಕೊಂಬಂದು ಶುಭದಾಯಕವಾಗಿ ಇರುತ್ತೆ. ಅದೇ ಅನುಕೂಲ ಚೆನ್ನಾಗಿ ಮಾಡಿಕೊಡುತ್ತೆ. ಈಗ ಗುರು ದೃಷ್ಟಿ ನಿಮಗೆ ಭಾಗ್ಯದ ಮೇಲೆ ಬೀಳ್ತಾ ಇದೆ. ಭಾಗ್ಯದಲ್ಲಿ ರಾಹು ಇರೋದ್ರಿಂದ ಅದೃಷ್ಟಗಳು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇನ್ಮೇಲೆ. ಯಾಕಂದರೆ ಈಗ ಅದು ಕನೆಕ್ಟ್ ಆಗೋಕ್ಕೆ ಕರ್ಮಸ್ಥಾನದಲ್ಲಿ 3 ಗ್ರಹ, ಲಾಭ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಶುಕ್ರರು ಮತ್ತು ಸೂರ್ಯನೂ ಸೇರಿರೋದ್ರಿಂದ ಅಧಿಕ ಲಾಭವನ್ನು ನಿರೀಕ್ಷಿಸ್ಬೋದು. ಪಂಚಮಾಧಿಪತಿನೂ ಆಗುತ್ತೆ. 11ನೇ ಮನೆಯಿದ್ರೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲೂ ಲಾಭ ಬರುತ್ತೆ. 3ನೇ ಮನೆ ಅಧಿಪತಿ ಜೊತೆ ಇರೋದ್ರಿಂದ ಅಣ್ತಮ್ಮದಿಂದಲೂ ಲಾಭ ಸಿಗುತ್ತೆ. ಸೊ ಓವರಾಲ್ ಅಂದರೆ ಏಪ್ರಿಲ್ ತಿಂಗಳು ತುಂಬ ಶುಭದಾಯಕವಾಗಿದೆ, ಒಳ್ಳೆಯದಾಗಲಿ. ಕರ್ಕ ರಾಶಿ ನೋಡಿ, ಕರ್ಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು, 2ನೇ ಮನೆ ಕೇತು. ರಾಹು ಕೇತುಗಳಿಗೆ ಈ ತಿಂಗಳಲ್ಲಿ ಪರಿಹಾರ ಆಗುತ್ತೆ ಇದೆ. 2ರಲ್ಲಿ ಕೇತು ಇದ್ರೆ ಮನೆಯಲ್ಲಿ ಇರೋದು ಕಡಿಮೆ ಆಗ್ಬಿಡುತ್ತೆ, ಆಚೆ ಹೋಗೋದು ಜಾಸ್ತಿ ಆಗುತ್ತೆ. ಬಟ್ ಆಚೆಯಲ್ಲಿ ಮೋಸ ಉಂಟಾಗುವಂಥ ಚಾನ್ಸಸ್ ರಾಹು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ರಾಹು ಕೇತುಗೆ ಪರಿಹಾರ ಬೇಕು. ರಾಹುಗೋಸ್ಕರ ದುರ್ಗಾ ಆರಾಧನೆ ಮಾಡೋದು, ಉದ್ದಿನ ಬೇಳೆಯಿಂದ ಮಾಡಿರುವಂಥ ದೋಸೆ ಆಗ್ಬೋದು ಅಥವಾ ಉದ್ದಿನ ವಡೆ ಆಗ್ಬೋದು, ಸ್ನೇಹಿತರು ಕೊಡಿಸಿ, ಅದರಿಂದ ಕೂಡ ರಾಹು ಶಾಂತಿ ಆಗುತ್ತೆ. ಹಾಗೆ ಕೇತು 2ನೇ ಮನೆಯಿದ್ರೆ ಗಣೇಶನ ಆರಾಧನೆ ಮಾಡೋದಾಗಲಿ, ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ಕೇತುಗೆ ರೆಮಿಡಿ ಆಗುತ್ತೆ. ಇನ್ನು ಭಾಗ್ಯದಲ್ಲಿ 3 ಗ್ರಹಗಳು, ಕುಜ ಆಗ್ಬೋದು, ಬುಧ ಆಗ್ಬೋದು, ಶನಿ ಆಗ್ಬೋದು. ಭಾಗ್ಯದಲ್ಲಿ ಬುಧ ಇದೆಯಲ್ಲ, ಅದು ನಮಗೆ ಅಂಥ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಬಟ್ ಆದರೂ ಕೂಡ ಇಲ್ಲಿ ನಿಮಗೆ 3-12ನೇ ಮನೆ ಅಧಿಪತಿ. ದೂರದ ಪ್ರಯಾಣ ಮಾಡೋರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರು, ಅಥವಾ ಹಾಸ್ಟೆಲ್ ಓದ್ತಾ ಇರೋರು ಅಥವಾ ವಿದ್ಯಾರ್ಥಿಗಳು, ಇವ್ರಿಗೆ ಚೆನ್ನಾಗಿ ಲಾಭ ಇದೆ. ಬಟ್ ವ್ಯಾಪಾರ ವ್ಯವಹಾರಗಳಿಗೆ ಅಂಥ ಲಾಭದಾಯಕವಾಗಿರಲ್ಲ ಬುಧ. ಕುಜ ಭಾಗ್ಯದಲ್ಲಿರೋದು ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಜೊತೆಗೆ ಕುಜಿನ ಜೊತೆ ನಿಮಗೆ ಶನಿನೂ ಇದೆ. ಕುಜ ಶನಿ ಇದ್ದರೆ ನೋಡಿ, ಸರ್ಜನ್ಸ್ ಆಗಿರ್ಬೋದು ಅಥವಾ ಲಾಯರ್ಸ್ ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರ್ಬೋದು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾರ್ಮಲ್ ಆಗಿರೋರಿಗೆ ನಮಗೆ ಅಲ್ಲಿ ಶನಿ ಶಾಂತಿ ಅಗತ್ಯ ಬೇಕು. ಯಾಕಂದರೆ ಶನಿ ಒಂದು ಭಾಗ್ಯದಲ್ಲಿದ್ದಾಗ ನಿಧಾನ ಮಾಡಿಬಿಡುತ್ತೆ. ನಮ್ಮ ಅದೃಷ್ಟಗಳನ್ನು ಕೊರತೆ ಅಥವಾ ನಿಧಾನ ಮಾಡೋದ್ರಿಂದ ಶನಿ ಶಾಂತಿ ಅಗತ್ಯ. ಶನಿಗೋಸ್ಕರ ರಾಮರಕ್ಷಾಸ್ತ್ರ ಹೇಳ್ಕೊಳೋದಾಗಲಿ ಅಥವಾ ಹನುಮಾನ್ ಚಾಲೀಸ ಹೇಳ್ಕೊಳೋದ್ರಿಂದ ಖಂಡಿತ ನಿಮಗೆ ಅದನ್ನು ಪರಿಹಾರ ಮಾಡ್ಕೋಬೋದು. ಹಾಗೆ ಕರ್ಮಸ್ಥಾನದಲ್ಲಿ ಸೂರ್ಯ ಮತ್ತು ಶುಕ್ರ ಯುತಿಯಾಗಿದೆ. ಸೊ 2ನೇ ಮನೆ ಅಧಿಪತಿ ಹತ್ತಿರಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಲಾಭ ಚೆನ್ನಾಗಿ ತಂದು ಕೊಡುತ್ತೆ, ಸ್ಟೆಬಿಲಿಟಿ ಕೊಡುತ್ತೆ. ಹಾಗೆ ನೋಡಿ, ಕರ್ಕಾಟಕ ರಾಶಿಯವರಿಗೆ 4ನೇ ಮನೆ ಅಧಿಪತಿ ಶುಕ್ರ ಯಾವಾಗ ನಿಮ್ಗೆ 2ನೇ ಮನೆ ಅಧಿಪತಿ ಕರ್ಕೊಳೋದು, ಫ್ಲಾಟ್ ತೊಗೊಳೋದು, ವಾಹನ ತೊಗೊಳೋದು ಇತ್ಯಾದಿಗಳಿಗೆ ಈಗ ಕರ್ಕಾಟಕ ರಾಶಿಯವರಿಗೆ ಶುಭ ಯೋಗ ಅಂತಲೇ ಹೇಳ್ಬೋದು. ಓವರ್ ಆಲ್ ತೊಗೊಂಡು ನಿಮಗೆ ಈ ತಿಂಗಳು ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.